ಕಾರ್ಮಿಕರ ವಿಚಾರ ಸಂಕಿರಣ ಈ ದಿನ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆತ್ಮೀಯರೂ ಆದಂತಹ ಬಿ ಜಿ ಶಂಕರ್ ಅವರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮಗೆ ಶಕ್ತಿಯನ್ನು ತುಂಬಿರುವಂತಹ ದಾವಣಗೆರೆ ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷರಾದಂಥ ಅರುಣಕುಮಾರ್ ಅವರೇ, ಹಾಗೆಯೇ ತಮ್ಮ ಎಲ್ಲ ವಿಚಾರಗಳಲ್ಲಿಯೂ ಸಹ ಕಾನೂನುಬದ್ಧವಾಗಿ ಏನು ಬೇಕಾಗಿದೆ ಅದನ್ನೆಲ್ಲ ನಿಮಗೆ ಸಪೋರ್ಟ್ ಆಗಿ ನಿಲ್ಲುವಂತಹ ವಕೀಲರಾದಂತಹ ವೆಂಕಟೇಶ್ವರವರೇ, ಈ ಕಾರ್ಯಕ್ರಮದ ಉಸ್ತುವಾರಿಗಳು ಜೊತೆಗೆ ಈ ಸಂಘಟನೆಯ ಕಾರ್ಯದರ್ಶಿಗಳಂತ ಆತ್ಮೀಯರಾದಂತಹ ರವಿಕುಮಾರ್ ಅವರೇ, ಹಾಗೆಯೇ ವೇದಿಕೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಪದಾಧಿಕಾರಿಗಳಾಗಿ ಇರುವಂತಹ ನಾಗರಾಜ್ HB ಅವರೇ, BR ರಾಘವೇಂದ್ರ ಅವರೇ, ಶಂಕರ್ ಉಡುಪರ್ ಅವರೇ, ಗುರು ಗಣೇಶ್ ಸೋಮಯಾಜಿ ಅವರೇ, ಸುನೀಲ್ ಜೋಶಿ ಅವರೇ, BV ಶ್ರೀನಿವಾಸ್ ಪ್ರಭು ವಸ್ತ್ರದವರೇ, ಎಂ ಲೋಕೇಶ್ ಗೌಡ್ರವರೇ, ಮುರುಗೇಶ್ ಎಸ್ ಅವರೇ, ವೀರೇಶ್ ಅವರೇ, ಹಾಗೆಯೇ ಕಾರ್ಯಕ್ರಮದಲ್ಲಿ ಆಗಿರುವಂತಹ ತಮ್ಮೆಲ್ಲರೂ ಸಹ ನಾನೆಲ್ಲರೂ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಸಮಯದ ಅಭಾವ ಇದೆ. ಹಾಗಾಗಿ ನೇರವಾಗಿ ವಿಷಯಕ್ಕೆ ಬರ್ತೀವಿ. ತಾವೆಲ್ಲರೂ ಸಹ ನಾವು ಇಬ್ಬರನ್ನ ಗುರು ಮತ್ತು ದೇವರು ಅಂತ ಭಾವಿಸ್ತೀವಿ. ನಿಮ್ಗೆಲ್ಲ ಗೊತ್ತಿದೆ, 2 ಅಕ್ಷರವನ್ನು ಕಲಿಸಿದಾದ್ರು ಆದ್ರೆ ಅನ್ನ ಕೊಟ್ಟರು ಏನು? ಅನ್ನ ಕೊಟ್ಟರು ಯಾರು? ಅವ್ರು ದೇವ್ರಲ್ವಾ? ಅನ್ನ ಕೊಡೋರು ಯಾರು? ನೀವಲ್ವಾ? ಮತ್ತು ನೀವು ದೇವ್ರ ಸಮಾನ ಅಲ್ವಾ? ಹೌದಲ್ರಿ? 2 ಅಕ್ಷರ ಕಲಿಸಿದ್ರು ಗುರುಗಳು ಅಂತ ಅನ್ನೋದಾದ್ರೆ ಮತ್ತು ಅನ್ನ ಕೊಟ್ಟರು ನಾವು ನಿಮ್ಮ ಹಸುವಿಗೆ ಅನ್ನನ ಕೊಟ್ಟಂತಾರೆ ನಾವು ದೇವ್ರುಗಳು ಸಮಾನ ಅಲ್ವಾ? ಮತ್ತು ನಮ್ಮ ಬಗ್ಗೆ ನೀವು ಅಸಡ್ಡೆಗಳನ್ನ ತೋರಿಸೋದಾದ್ರೆ ಹೌದಲ್ವಾ? ನಮಗೆ ಸಂಘಟನೆ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಒಂದು ದೇವಸ್ಥಾನಕ್ಕೆ ನೀವು ಸಾಕಷ್ಟು ಲಕ್ಷ ಅಲ್ಲ ಕೋಟಿ ಗಂಟಲೆ ನೀವು ಕೊಟ್ಟರು ಸಹ ನಿಮ್ಮನ್ನ ಭಕ್ತ ಅಂತ ಕರೀತಾರೆ. ಆದ್ರೆ ಹೊಟ್ಟೆಗೆ ಅನ್ನ ಕೊಟ್ಟರೆ ದೇವ್ರು ಅಂತಿದೆ. ನೋಡಿ ಎಷ್ಟು ವಿಚಾರಗಳು ಹೇಗಿದೆ. ಹಾಗಾಗಿ ನಾವು ದೇವ್ರ ಪಕ್ಷದಲ್ಲಿ ನೀವೆಲ್ಲ ನಾವು ನಿಮ್ಮ ಜೊತೆ ಸೇರ್ಕೊಂಡು ನಾವು ಸಹ ಇವ್ರ ಜೊತೆಗೆ ಯಾರು ಸಹ ಸ್ವಲ್ಪ ಸೇರ್ತಂತಲ್ಲ, ನಾವೆಲ್ಲ ಜೊತೆಗಿರುವಂತ ಅಷ್ಟೇ. ನಿಜವಾದ ದೇವರುಗಳು ಅಂದ್ರೆ ನೀವು. ಹಾಗಾಗಿ ನಿಮ್ಮ ದೇವರುಗಳಿಗೆ ಕಣ್ಣಿ ಕಾಣೋದಿಲ್ಲ, ಏನು ಮಾಡಿದ್ರು ಸಹ ಆಗ್ತಾಗದಿಲ್ಲ. ಸ್ವಲ್ಪ ಮುಟ್ಟುವಂತ ಕೆಲಸಗಳು ಸ್ವಲ್ಪ ಕಷ್ಟ. ಎಲ್ಲದೂ ಸಹ ನಾವೆಲ್ಲರಿಗೂ ಒಂದು ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂದ್ರೆ, ಯಾರ್ದೋ ಒಂದು ಶಂಕರಪ್ಪರ ಮನೆಯ ಕಾರ್ಯಕ್ರಮ ಯಶಸ್ವಿ ಆದ್ರೆ ಶಂಕರಪ್ಪರ ಮನೆ ಏನ್ ಕಾರ್ಯಕ್ರಮ ಅಂತಾರೆ. ಆಕ್ಚುಲಿ ಕೆಲಸ ಮಾಡ್ತಾರೆ, ನೀವು ಒಳ್ಳೆ ಊಟ ರುಚಿ ಸಿಕ್ಕಾಪಟ್ಟೆ ಮಾಡಿದ್ರಿ, ಬಹಳ ಬಟ್ ಏನ್ ರುಚಿ ರೀ ಮಾಡ್ತಾರ ನೀವು. ಬಟ್ ದೇವರು ಹಾಗೆ ಕೊಡೋದು ಎಲ್ಲಿ ಕಾಣಲ್ಲ. ಹಾಗಾಗಿ ನೀವು ಈ ನಿಟ್ಟಿನಲ್ಲಿ ಸಾಕಷ್ಟು ಇಡೀ ಸಮಾಜದಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಯಾವುದೇ ಸಭೆ ಸಮಾರಂಭ ಇರ್ಬೋದು ಅಥವಾ ಅನೇಕ ಯಾವುದೇ ಕಾರ್ಯಕ್ರಮಗಳು ಇರ್ಬೋದು, ನೀವಿಲ್ಲದೆ ಇಲ್ಲ. ಹೌದಲ್ವಾ? ನೀವಿದ್ರೆ ಆ ಕಾರ್ಯಕ್ರಮ ಚಂದ. ಸೊಗಸಾದ ಅಡಿಗೆ, ರುಚಿಕಟ್ಟಾದಂಥ ಅಡಿಗೆ ಇದ್ರೆ ಅದು ಕಾರ್ಯಕ್ರಮ ಯಶಸ್ವಿ. ಹಾಗಾದ್ಮೇಲೆ ಎಲ್ಲದೂ ಕೊಟ್ಟರು ನೀವೆಲ್ಲಿ? ಅಲ್ಲಿ ಕಸದಲ್ಲಿ ಕೌಂಟೇ ಇಲ್ಲ. ಏನ್ ಭಾಳ ಅಂದ್ರೆ ಒಂದು ಮಾತು ಹೇಳಿದ್ರೆ ಭಾಳ ಒಳ್ಳೆ ಅಡಿಗೆ ಮಾಡಿದ್ರಪ್ಪ, ನೀ ಹೆಸರು ನೀನ್ ನಂಬರ್ ಅಷ್ಟೇ. ಅದು ಬಿಟ್ಟರೆ ಏನಿದೆ ರೀ? ನಮ್ಮ ಸರ್ಕಾರ ಎಲ್ಲಿ ಕೂರಿಸಿದೆ? ಜೊತೆ ಸಮಾಜದಲ್ಲಿ ನಮ್ಮನ್ನ ಎಲ್ಲಿ ಇಟ್ಕೊಂಡಿದ್ದಾರೆ? ಅಸಂಘಟಿತ ವಲಯದಲ್ಲಿ 42 ಸೆಕ್ಟರ್ಗಳು ಇದ್ದಾವೆ, ಅಂದ್ರೆ ಅಸಂಘಟಿತ ವಲಯ. ಆದ್ರೆ ನೀವು ಬಟ್ ಎಲ್ಲಾ ಕಾರ್ಮಿಕರ ಕಣ್ಣಾಗ ನಿಮ್ಮನ್ನ ಕಾಣ್ತಿದಾರ ನೋಡಿ. 2007ರಲ್ಲಿ ಇಕ್ಬಾಲ್ ಅನ್ಸರಿ ಅವರು ಕಾರ್ಮಿಕ ಸಚಿವರಾಗಿದ್ರು. ಅವಾಗ ಕಾರ್ಮಿಕ ಮಂಡಳಿ ಅಂತ ಜಾರಿಗೆ ಆಗಿದೆ. ಹೌದಲ್ವಾ? ಜಾರಿಗೆ ಆಗಿ ಅವ್ರಿಗೆ ಸವಲತ್ತುಗಳೆಲ್ಲ ಕೊಟ್ಟರು. ಹೆಂಗಂದ್ರೆ ಸೆಸ್ ಮುಖಾಂತರ ತಗೋತಾರೆ. ಅರೆ ಆ ಸೆಸ್ ನಮ್ಮಿಂದಲೂ ಸಹ ಕಲೆಕ್ಷನ್ ಆಗ್ತಿದೆ. ನೀವು ರೇಷನ್ ತಗೋಬೇಕಲ್ರಿ, ಇನ್ನು ಅಲ್ಲಾರ ಕೇವಲ ಒಂದು 4-5 ಕಬ್ಬಣ, ಸಿಮೆಂಟು, ಇಟ್ಟಿಗೆ ಒಂದು ಬಿಟ್ರೆ, ಜಲ್ಲಿ ಗಿಲ್ಲಿ ಬಿಟ್ರೆ ಮುಗಿದು. ಇಡೀ ರೇಷನ್ ಅಂದ್ರೆ ನೀವು ಬಳಸಿರೋ 150 ಐಟಮ್ ಹಾಕವೆ, 200 ಐಟಮ್ ಹಾಕವೆ. ಟೀ ಲೋಟ್ ಇಲ್ಲ ಅಂದ್ರೆ ಆಗಲ್ಲ. ಇಷ್ಟೆಲ್ಲ ಸಮಾಜದಲ್ಲಿ ಅಷ್ಟು ವ್ಯವಹಾರ ಆಗ್ಬೇಕಾದ್ರೆ ಮತ್ತೆ ನಿಮ್ಮ ಪರ್ಸೆಂಟೇಜ್ ಸೆಸ್ ಅಲ್ಲಿ ಹೋಗಲ್ವಾ?
1% ತಂದಿಡ್ಲಿಕ್ಕೆ ಆಗಲ್ವಾ? ಹೌದಲ್ವಾ? ನೋಡಿ ಹೆಂಗಿದೆ, ಎಷ್ಟು ತಾರತಮ್ಯ ನಮ್ಮ ಬಗ್ಗೆ. ಹಾಗಾಗಿ ನಿಮಗೆ ಅದನ್ನ ಹೇಳಬೇಕು, ಅವ್ರಿಗೆ ಸುದ್ದಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದನ್ನ ಬಿಡಿಸಿ ಹೇಳಂತ ಕೆಲಸಗಳು ಆಗ್ಬೇಕಲ್ಲ ಸರ್ಕಾರಕ್ಕೆ, ಹೌದಲ್ವಾ? ಅದನ್ನ ಹೇಳಿ, ಇಲ್ಲ ಸ್ವಾಮಿ ಇದೆ ವಿಚಾರಗಳಿದೆ, ನೀವೇನೋ ಚಿಕ್ಕಂಬಿಟ್ಟಿರಿ, ಇವ್ರಿಗೆ ಎಲ್ಲಿಂದ ಕೊಡ್ಬೇಕು? ನಿಮ್ಮ ಅಪ್ಪನ ಮಂದಿಗೆ ಕೊಡ್ಬೇಡಿ, ಸೆಸ್ ಇದೆ ಅಲ್ಲ, ಏನ್ ರೇಷನ್ ತಗೊಳ್ತಾರಲ್ಲ, ಏನ್ ಚೌಟ್ರಿಗಳಿಗೆ ಎಲ್ಲ ನೀವು ಬಾಡಿ ಕಟ್ತಾರಲ್ಲ, ಅವೆಲ್ಲವೂ ಸ್ವಲ್ಪ 1% ಸೆಸ್ ಇದೆಲ್ಲ, ಸೆಸ್ ತಗೊಂಡ್ರೆ ನಮಗೆ ಬಟ್ ತುಂಬ ಊಟ ಕೊಡಬಹುದು, ಹೌದಲ್ವಾ? ನಮ್ಮನ್ನ ಸಹ ಒಬ್ಬ ಕಾರ್ಮಿಕ ಅಂತ ಗುರ್ಸ್ಬೋದು. ನಿಮ್ಮ ಕಾರ್ಮಿಕ ಅಂತ ಅನ್ಕೊಳ್ತಿಲ್ಲ, ನಿಮ್ಮನ್ನು ಏನಂತ ಅನ್ಕೋಬೇಕು? ದುಡಿಯೋ ವರ್ಗ ಕಾರ್ಮಿಕರಲ್ವಾ? ಅದು ಪ್ರತ್ಯೇಕವಾಗಿ ಹೇಳ್ಬೇಕ. ನಾನು ದುಡಿತಾ ಇದ್ದೆ, ಕೂಲಿ ಮಾಡ್ತಾ ಇದ್ರೆ ಕಾರ್ಮಿಕ, ಅದಕ್ಕೆ ಬೋರ್ಡ್ ಹಾಕಬೇಕು, ಸಪರೇಟ್ ನಾವು ಅಣೆಪಟ್ಟು ಹಾಕಬೇಕ. ದುಡಿಯಂತ ಯಾವುದೇ ವರ್ಗ ಇರ್ಬೋದು, ಅವನು ಕಾರ್ಮಿಕ. ಕಾರ್ಮಿಕ ಅಂದಮೇಲೆ ಕಾರ್ಮಿಕರಿಗೆ ಇರುವಂತ ಸವಲತ್ತುಗಳು ಬೇಕು ಅಲ್ವಾ? ನಮಗೊಂದು ಸರ್ಟಿಫಿಕೇಟ್ ಕೊಡ್ಬೇಕಲ್ಲ. ನಮಗೂ ಸಹ ಕಟ್ಟಡ ಕಾರ್ಮಿಕರಿಗೆ ಏನು ಕೊಟ್ಟಿದ್ದಾರೆ, ಏನು ಕಾರ್ಡ್ ಕೊಡ್ತಾರೆ ಸರ್ಕಾರದಿಂದ, ಅಂತಹ ಕಾರ್ಡ್ಗಳು ನಮಗೆ ಬೇಕಲ್ವಾ ರೀ? ಅವ್ರ ಮಕ್ಕಳಿಗೆ 2007ರಲ್ಲಿ ಮಂಡಳಿ ಆದಾಗ ಅವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಡಿಮೆ 700 500 ಹಿಂಗೆಲ್ಲ, ಈಗ 5,000 ರೂಪಾಯಿ ಆಗಿದೆ. ಪ್ರೈಮರಿ ಹಂತದಲ್ಲಿದ್ರೆ ಅವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಕಾಲೇಜ್ ಮಟ್ಟದಲ್ಲಿ ಹೋದ್ರೆ ಇಷ್ಟಂತ ಕೊಡ್ತಾರೆ, 5-10,000 ರೂಪಾಯಿ ಹಿಂಗೆಲ್ಲ ಇದೆ. ಡಿಗ್ರಿ ಅಥವಾ ಹಿಂಗೆಲ್ಲ ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ, ಅದು ಬೇರೆ ಸವಲತ್ತುಗಳು ಕೊಡ್ತಾರೆ. ಕಾರ್ಮಿಕ ಮಂಡಳಿ 1,000 ಕೋಟಿ ಇದೆ, ಈಗೆಲ್ಲ ನುಂಗಿ ಬಿಟ್ಟು ಕೊಡ್ತಾರೆ. ಅದ್ರಲ್ಲಿ ಎಷ್ಟಿತ್ತು ಅಂದ್ರೆ ಸೆಸ್ ಮುಖ ಅದು ಬೇರೆ ಬೇರೆಕ್ಕೆಲ್ಲ ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟಿಗೆ ಅದು ಇಕ್ಬಾಲ್ ಅನ್ಸರ್ ಆದಾಗ ಅಲ್ಲಿ 180 ಕೋಟಿಯಿಂದ